ಅಮ್ಮ ಮನು ಏನಾಯ್ತಪ್ಪ? ಅಮ್ಮ ಚಿಗವ ಹೊಸಿ ಸುಮ್ಮನೆ ನಿಂತ್ಕ. ನಿನ್ನ ಮಗನೇನು ಉಪ್ಪು ಖಾರ ಹಾಕಿ ನೆಕ್ತಾರ? ಅನ್ನ ಆಗೋವರೆಗೂ ಕಾದು ಆರೋವರೆಗೂ ಕಾಯಿಲಿಲ್ಲ ಅನ್ನಂಗೆ ಆಯ್ತು ನಿಂದು. ಅಲ್ಲ, ಇಂಡಿಯಾ ಪಾಕಿಸ್ತಾನ ಬಾಂಬ್ ಹಿಡ್ಕೊಂಡು ಯುದ್ಧ ಮಾಡಕ್ ನಿಂತವ್ರೆ. ಯಾವಾಗ ಏನಾಯ್ತದೆ ಅಂತ ಗೊತ್ತಿಲ್ಲ. ಅಷ್ಟರೊಳಗೆ ನಿನ್ ಮಗ ಉದ್ಧಾರ ಆಗೋದನ್ನ ನೋಡು. ಸೋಮ ಆಯ್ತೇನ್ಲಾ? ಬಂದೆ. ಕೇಳಿಸ್ಕೊಂಡ್ಯಾ? ನಿನ್ ಕಣ್ಣಲ್ಲಿ ನಿಂಗೆ ನಂಬಕ್ಕಾಗಲ್ಲ. ಹಾಗೆ ತಯಾರಾಗಿರ್ತಾನೆ ನಿನ್ ಮಗ. ಏ ತಲೆ ಎತ್ಲಾ. ಏ ನಮಗೆ ನಮ್ ರಿಸೆಪ್ಷನ್ ಆಗ್ಯಾ ಸೂಟ್ ಹಾಕೊಳಕ್ಕೆ ಅವಕಾಶ ಸಿಕ್ಕಿದ್ದು. ನಿನಗೆ ಮದುವೆಗಿಂತ ಮುಂಚೆ ಸಿಕ್ಕಿಬಿಟ್ಟದೆ. ಅಣ್ಣ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಕಣ್ಣ ಕಾಣ್ತಿಲ್ವ ನಮ್ಮ ತಮ್ಮ? ಬಿಸ್ನೆಸ್ ಮ್ಯಾನ್ ಅಲ್ಲ, ವಿದ್ಯಾವಂತ. ಫಾರಿನ್ ರಿಟರ್ನು, ಇಂಗ್ಲೆಂಡ್ ಅಲ್ಲಿ ಡಾಕ್ಟ್ರೇಟು, ಅಮೆರಿಕದಲ್ಲಿ ಆಫೀಸು, ಮಾಸ್ತಿ ಕೊಪ್ಪಲಲ್ಲಿ ಮನೆ. ಸಾಕೇನ್ಲ ಬಿಲ್ಡಪ್ಪು. ನೀವೊಂಥರ ಈ ಗುಬ್ಬಿ ಇದ್ದಂಕಲ್ಲ, ಗುರಿ ಬಿಟ್ರು ಗೂಡ್ ಬಿಡಕ್ಕಿಲ್ಲ ಅಂತೀಯ. ಚಿಕ್ಕವ, ಬರೀ ಬಡಿತೀವಿ ಅನ್ಕೋಬೇಡ. ನಮ್ಮನ್ನು ನಾವು ಉಳಿ ಪೆಟ್ಟು ಕೊಟ್ಟು ಶಿಲಾ ಬಾಲಿಕೆ ಮಾಡಿಟ್ಟಿದೀವಿ. ಶಿಲಾ ಬಾಲಿಕೆ ಅಲ್ಲಕ್ಕಲ್ಲ, ಶಿಲಾ ಬಾಲಕ. ಏನಮ್ಮೆ? ಸಾಕು ಸೋಮ. ಮನು ಬೇಡಪ್ಪ, ನಂಗೆ ಏನಾದ್ರೂ ಪರವಾಗಿಲ್ಲ. ಇವ್ರ ಮಾತನ್ನ ನಂಬೇಡ. ಮನು, ನಿಮ್ಮ ಅಮ್ಮನ ಮಾತ್ರ ಕೇಳಬೇಡ. ಕೇಳಿದ್ರೆ ಗೊತ್ತಲ್ಲ ಏನಾಗುತ್ತೆ ಅಂತ. ಸೋಮ ತಮ್ಮ, ಬ್ರೋಕರ್ನ ಶಿವ ಮನೆ ಹತ್ರ ಕಳ್ಸಿದೀನಿ. ಇನ್ನೇನು ಎಲ್ಲ ಕೆಲಸ ಆದ ಹಾಗೆ. ಅಲ್ಲನೇ ಶಿವು ಒಪ್ತಾನೆ ಅಂತೀಯ? ಖಂಡಿತ ಒಪ್ಪಲ್ಲ. ಅವ್ನು ಮೊದಲು ಒಪ್ಪಬಾರ್ದು. ಅದೇ ನಮಗೂ ಒಳ್ಳೇದು. ಅದಕ್ಕೇನೇನು ಬೇಕೋ ಎಲ್ಲ ವ್ಯವಸ್ಥೆನೂ ನಾನೇ ಮಾಡಿದ್ದೀನಿ. ಬ್ರೋಕರ್ ಹೋಗ್ತಾನಲ್ಲ, ಎಲ್ಲ ಗೊತ್ತಾಗುತ್ತೆ ಬಿಡಿ. ಮಾಸ್ತಿ ಕೊಪ್ಲು ಊರ್ದೊರೆ ಒಬ್ನೇ ಮಗ ಮನು ಅಂತ. ಬರೀ ಮನು ಅಲ್ಲಪ್ಪ, ಡಾಕ್ಟ್ರು ಮನುಗೌಡ ಅಂತ. ಇಂಗ್ಲೆಂಡ್ನಲ್ಲಿ ದೊಡ್ಡ ಓದುವನ್ನೆಲ್ಲ ಓದೇವನಂತೆ. ಆಮೇಲೆ ಫಾರಿನ್ನಲ್ಲಿ ಆಫೀಸ್ ಇದೆಯಂತೆ. ಅವನಿಗೆ ಶ್ರೀಮಂತಿಕೆ ಆಡಂಬರ ಹದ್ದೂರಿಗಿಂತ ಬಡವ್ರ ಮನೆ ಹೆಣ್ಮಕ್ಳೇ ಬೇಕಂತೆ. ನಾನು ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ತಂಗಿನ ಅವತ್ತಿನ ದುಡಿಮೆ ಅವತ್ತೇ ಮಾಡ್ಕೊಂಡು ದುಡಿಯೋ ಕೂಲಿ ಮಾಡೋರು ಬೇಕಾದ್ರೆ ಕೊಟ್ಬಿಡ್ತೀನಿ. ನಾನು ಹಾಗೇಗೌಡ ಸೋಮೇಗೌಡ ಇರುವಂಥ ಕಚಡ ಮನೆಗಂತೂ ಕಳಿಸ್ಕೊಡಕ್ಕಿಲ್ಲ ನಾನು. ಶಿವು, ನನ್ನ ಮಾತು ಕೇಳಿಸಿಗು. ಅಣ್ಣ, ನಾನು ಒಂದ್ಕಿಂತ ಹೇಳಿದ್ಮ್ಯಾಕೆ ಮುಗ್ದೋಯ್ತು. ಈ ವಿಚಾರದಾಗೆ ನಮ್ಮ ಮಾತಾಡಿದ್ರೆ ಬ್ಯಾರೆ ಥರ ಇರ್ತೈತೆ. ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ತಕೊಳ್ಳಿ ಮಾವ. ಶಿವು ಕೋಪಿಷ್ಟ ಕಣಮ್ಮ, ಆದ್ರೆ ನೀನು ಬಹಳ ಬುದ್ಧಿವಂತ ಕಣಮ್ಮ. ಈ ಜಾತಕನು ಈ ಫೋಟೋನು ಇಲ್ಲಿ ಇಟ್ಟಿರ್ತೀನಿ. ಒಂದು ಕಿತ ನೋಡಿ ನಿರ್ಧಾರ ಆಗ್ತಾರೆ. ಬರ್ತೀನಮ್ಮ. ತರುಣ ಅವ್ರ ಮನೆಯಿಂದ ತಕ ಬರ್ಬೇಕು ತಾನೆ. ಏನಾಯ್ತು ರಾಣಿ? ನೋಡೋಣ, ರೇಷನ್ ತರುಮ ಅಂತ ಸೊಸೈಟಿ ಹೋಗಿದ್ದೆ. ಅದ್ ಎಂತದೋ ಸರ್ವರ್ ಇಲ್ಲ ಅಂತ ಕಳಿಸ್ತಿದ್ನಲ್ಲ, ಹಂಗೆ ಆಗೈತೆ ಅಂತ ನಾನ್ ಅನ್ಕೊಂಡ್ರೆ ಎಲ್ರದ್ದು ಆಯ್ತೈತೆ. ನನಗ್ ಮಾತ್ರ KYC ಅಂತ ಕೊಡ್ಲೇ ಇಲ್ಲ. ರಾಣಿ, ಅದು
ಅದು KYC ಅಂದ್ರೆ ನೋ ಯೋರ್ ಕಸ್ಟಮರ್ ಅಂತ. ಏ ನಮ್ಮ ಅಂಗಡಿಗೂ ಕಸ್ಟಮರ್ ಬರ್ತಾರೆ, ನಾವ್ ಯಾವತ್ತನ ಏನಾರ ಕೇಳಿದೀವಾ? ಅಯ್ಯೋ ನಿನ್ ಕಸ್ಟಮರ್ಸ್ ಬೇರೆ ಅವ್ರ ಕಸ್ಟಮರ್ಸ್ ಬೇರೆ ಅಣ್ಣ. ಏ ಇವಾಗ ಏನಂತವ? ಅಣ್ಣ ನೀನೇ ಬಂದು ಎಬಿಟ್ ಒತ್ಬೇಕಂತೆ, ಇಲ್ಲಾಂದ್ರೆ ರೇಷನ್ ಸಿಗಕ್ಕಿಲ್ಲ. ಬಾರಣ ಹೋಗುಮ. ನನಗೆ ಎಬ್ಬೆಟ್ ಅಲ್ಲವಾ, ನಂಗೂ ಸೈದಕ್ಕೆ ಬರ್ತದೆ. ಅದ ಹಂಗ ಅಲ್ಲ ಅಣ್ಣ, ನೀನೇ ಬಂದು ಎಂತದು ಮಿಸಿನ್ನಾಗೆ ಹೆಬ್ಬೆಟ್ ಒತ್ಬೇಕಂತೆ. ಅಯ್ಯೋ ಅದಕ್ಕೆ ಹೇಳೋದು, ನಮ್ಗೆ ಯಾಕವ ಈ ಕಾಲ್ಡಕ್ಕಿ ಸಾಹಸ? ನನ್ ಹೇಳಿದ್ರೆ ನೀ ಕೇಳಕ್ಕೆ ಇಲ್ಲ. ಯಾಕಣ್ಣ ಬಿಡ್ಬೇಕು? ಬಡೂರಿಗಂತಾನೆ ಮಾಡ್ಸಿರ ಕಾರ್ಡದು, ನಾವೇನ್ ಶ್ರೀಮಂತ್ರೆ? ಸುಮ್ಕಿರು ನೀನು. ವಸ್ತು ತಕೊಂಡ್ರು ತೆರಿಗೆ, ಮಾರಾಟ ಮಾಡಿದ್ರು ತೆರಿಗೆ, ಬಡ್ಡಿ ತಕೊಂಡ್ರು ತೆರಿಗೆ, ಸಾಲ ತಕೊಂಡ್ರು ತೆರಿಗೆನೆಯ. ಹಿಂಗೆ ಎಲ್ಲಾನು ಕಟ್ಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡು ಟೂರಕ್ಕಾಯ್ತದ? ಸುಮ್ಕಿರು ನೀನು. ಬಂದಿದ್ ನಾ ಬಿಡ್ಬಾರ್ದು, ತಕಬೇಕು. ದ್ವಾಸೆ ಇಡ್ಲಿಗಾದ್ರೂ ಅಕ್ಕಿ ಆಯ್ತದೆ, ನಡಿ ಹೋಗುಮ. ರಾಣಿ ಹಠ ಹಿಡಿದ್ರೆ ಬಿಡೋ ಮಾತೇ ಇಲ್ಲ. ಅಯ್ಯೋ ಚಿಕ್ಕ ವಯಸ್ಸಿಂದನೂ ಹೀಗೆ ಅದಕ್ಕೆ ಇವಳು ಯಾವ್ದನ್ನೂ ಬೇಕು ಅಂತ ಕೇಳಲ್ಲ, ಅಕಸ್ಮಾತ್ ಬೇಕು ಅನ್ಸಿದ್ರೆ ಬಿಡೋ ಮಾತೇ ಇಲ್ಲ. ಆಯ್ತು ಸರಿ, ನಡಿವಾ ಹೋಗುಮ. ಬಾರು, ಸೊಸೈಟಿ ಇಲ್ಲಿ ಹತ್ರದಲ್ಲೈತೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ ಮಾವ, ಹುಷಾರು. ಬಾರೋ ಹೋಗು. ನಮ್ಮ ರತ್ನಗಿನ್ನ ಚಿಕ್ಕ ವಯಸ್ಸು, ಆದ್ರೆ ನಮ್ಮ ರಾಣಿಗೆ ಜೋಡಿ ಆಗ್ತದೆ.